Good morning everyone. ಸೊ ನೆನ್ನೆ ಕ್ಲಾಸಲ್ಲಿ ಫ್ರ್ಯಾಕ್ಷನ್ಸ್ಗಳ ಅಡಿಷನ್ನು ಸಬ್ಟ್ರಾಕ್ಷನ್ನು ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ ಇವುಗಳನ್ನ ನಾವು ನೋಡಿದ್ವಿ. ಇವತ್ತು ಆ್ಯಕ್ಚುಲಿ ನಾವು ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಇವುಗಳನ್ನ ನೋಡಬೇಕಾಗಿತ್ತು. ಆ್ಯಕ್ಚುಲಿ ಅದನ್ನೇ ನಾವು ಡಿಸ್ಕಸ್ ಮಾಡ್ತೀವಿ ಕೂಡ. ಆದರೆ ಅದಕ್ಕೆ ಮುಂಚೆ ಏನಂತಂದರೆ ಒಬ್ರು ಯಾರೋ ಕಮೆಂಟ್ ಹಾಕಿದ್ರು, ಅಂದರೆ ಈಗಿರ್ತಕ್ಕಂಥ ಶಾರ್ಟ್ ಟೈಮಲ್ಲಿ ಮತ್ತು ಹೆವಿ ಸಿಲೆಬಸ್ ಇದೆ, ಸೊ ಅದರ ಈ ಟೈಮಲ್ಲಿ ಕಂಪ್ಲೀಟ್ ಸಿಲೆಬಸ್ಸನ್ನು ಕವರ್ ಮಾಡೋಕ್ಕಾಗುತ್ತಾ ಸರ್ ಅಂತೇಳಿ ಕಮೆಂಟ್ ಹಾಕಿದ್ರು. ಒಂದೇನು ಅಂತಂದರೆ ಅದೊಂದನ್ನು ಆ ಕಮೆಂಟನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಇನ್ನು ಮೇಲೆ ನಾನೇನಂತ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ಥಿಯರಿ ಆದಮೇಲೆ ನನ್ನ ಮೊದಲು ಪ್ಲ್ಯಾನ್ ಆ್ಯಕ್ಚುಲಿ ಹೆಂಗಿತ್ತು ಅಂದರೆ, ಮೊದಲು ಕಂಪ್ಲೀಟ್ ಥಿಯರಿ ಸಾಲ್ವ್ ಮಾಡಿಬಿಡ್ಬೇಕು, ಆಮೇಲೆ ಎಕ್ಸಾಮ್ವರೆಗೂ ಓನ್ಲಿ ಎಮ್ ಸಿ ಕ್ಯೂಸು. ಅವಾಗ ಡಿಸ್ಕ್ರಿಪ್ಟಿವ್ ಇತ್ತು, ಈಗ ಡಿಸ್ಕ್ರಿಪ್ಟಿವ್ ಅಂತೂ ಇಲ್ಲ, ಓನ್ಲಿ ಎಮ್ ಸಿ ಕ್ಯೂಸ್. ಎಲ್ಲ ಟಾಪಿಕಿಂದ ಎಮ್ ಸಿ ಕ್ಯೂಸ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಎಮ್ ಸಿ ಕ್ಯೂಗಳನ್ನ ಸಾಲ್ವ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಅವರು ಒಂದಷ್ಟು ಭಯ ಇದೆ, ಏನಂದರೆ ಸಿಲೆಬಸ್ ಕಂಪ್ಲೀಟ್ ಆಗುತ್ತೋ ಇಲ್ಲೋ ಅಂತೇಳಿ. ಹಾಗಾಗಿ ಇನ್ಮೇಲೆ ಸ್ವಲ್ಪ ನಾನೇನು ಮಾಡ್ತಿದ್ದೀನಿ ಅಂತಂದರೆ, ಅಪ್ರೋಚನ್ನು ಸ್ವಲ್ಪ ಚೇಂಜ್ ಮಾಡ್ಕೊತಿದ್ದೀನಿ. ಹೆಂಗಂದರೆ, ಥಿಯರಿನ ಆದಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕಿಂತಲೂ ಎಮ್ ಸಿ ಕ್ಯೂ ಜೊತೆಗೇ ಥಿಯರಿನೂ ಕೂಡ ಎಲ್ಲೆಲ್ಲಿ ನಮಗೆ ಯಾವ ಥಿಯರಿ ಅಗತ್ಯ ಇರುತ್ತಲ್ಲ ಅದನ್ನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಬಟ್ ಒಂದು ನೆನ್ಪಿಟ್ಕೊಳ್ರಿ, ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿತ್ತು ಅಂತಂದರೆ ಅದು ಡಿಸ್ಕ್ರಿಪ್ಟಿವ್ ಆದರೂ ಸಾಲ್ವ್ ಮಾಡ್ಬೋದು, ಎಮ್ ಸಿ ಕ್ಯೂ ಆದರೂ ಸಾಲ್ವ್ ಮಾಡ್ಬೋದು. ಹಾಗಾಗಿ ಮೊದಲಿಗೆ ನಿಮ್ಗೇನಾಗಬೇಕು ಅಂತಂದರೆ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಕಾನ್ಸೆಪ್ಟ್ ಕ್ಲಿಯರ್ ಇರಲಿಲ್ಲ, ಬರೀ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಿ ಅಂತಂದರೆ ಅದರಿಂದ ಉಪಯೋಗ ಇಲ್ಲ. ಹಾಗಾಗಿ ಆ ಒಂದು ಪ್ರಾಬ್ಲಮ್ ಇದೆ ಅಂತಂದರೆ ಅದರ ಹಿಂದಿನ ಕಾನ್ಸೆಪ್ಟ್ ಏನು, ಲಾಜಿಕ್ ಏನು, ಅದನ್ನು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಸುಮ್ಮನೆ ನೀವು ಅಲ್ಗಾರಿದಮ್ನ ತಿಳ್ಕೊಂಡಂಗಾಗತ್ತೆ ಹೊರತು ಕಾನ್ಸೆಪ್ಟ್ ತಿಳ್ಕೊಂಡಂಗಾಗಲ್ಲ. ಅದೇ ಥರದ ಕ್ವಶನ್ ಕೊಟ್ಟರೆ ಮಾಡ್ಬೋದು, ಆದರೆ ಸ್ವಲ್ಪ ಏನಾದರೂ ಚೇಂಜ್ ಮಾಡಿದ್ರು ನಿಮಗೆ ಅಂತಂದರೆ ಅಲ್ಲಿಗೆ ಸಾಲ್ವ್ ಮಾಡೋಕ್ಕಾಗಲ್ಲ. ನೋಡಿ, ಈಗ ಇಷ್ಟೆಲ್ಲ ಯೂಟ್ಯೂಬ್ ಚಾನಲ್ಗಳು, ಎಷ್ಟೋ ಟೀಚರ್ಸ್ಗಳು ಇದೇ ಕಂಟೆಂಟ್ನೇ ಮಾಡ್ತಿರ್ತಾರೆ, ಆದರೆ ಅವ್ರು ಹೇಳಿದಂಥ ಎಲ್ಲ ಕ್ವಶನನ್ನು ಬಿಟ್ಟು ಬೇರೆ ಕ್ವಶನ್ನ ಅವರು ಫ್ರೇಮ್ ಮಾಡ್ಬೋದು. ಯಾಕಂತಂದರೆ ಆ ಥರ ಇದೆ ಸಿಲೆಬಸ್. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಅದರ ಹಿಂದಿನ ಕಾನ್ಸೆಪ್ಟು, ಲಾಜಿಕ್ಕು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅದು ಅರ್ಥ ಆಯಿತು ಅಂತಂದರೆ ಅವ್ರು ಯಾವ ಥರದ್ದಾದರೂ ಕ್ವಶನ್ ಕೊಡಲಿ, ಇಡೀ ಹಿಸ್ಟ್ರಿನಲ್ಲೇ ಬರದೇ ಇರತಕ್ಕಂಥ ಹೊಸ ಕ್ವಶನ್ನ ಫ್ರೇಮ್ ಮಾಡಿಕೊಟ್ರು ಕೂಡ ನಿಮಗೆ ಸಾಲ್ವ್ ಮಾಡೋಂಥ ಎಬಿಲಿಟಿ ಬರುತ್ತೆ. ಓಕೆ, ಲೆಟ್ ಅಸ್ ಮೂವ್ ಟುವರ್ಡ್ಸ್ ದ ಕ್ಲಾಸ್. ಫಸ್ಟ್ ಕ್ವಶನ್ ಏನಿದೆ ಅಂತಂದರೆ, ಎಕ್ಸ್ ಇಂಟು 5/8 equal to 15/16. We have to find the value of x. The options are 3/2. ಇಲ್ಲೇ ಬರೆದ್ಬಿಡ್ತೀನಿ. ಆಪ್ಷನ್ಸ್ ಆರ್ 3/2, 2/3, ಇಲ್ಲ 5/6, and third option is 4/3, and fourth option is 8/5. ಸಿಂಪಲ್ ಆಗಿದೆ ಕ್ವಶನ್ನು. ಏನಂತಂದರೆ ಎಕ್ಸ್ ಇಂಟು 5/8 ಈಕ್ವಲ್ ಟು 15/16. ಈ ರೀತಿ ಇದ್ದಾಗ ನೋಡಿ, ಎರಡೂ ಕಡೆನೂ ಒಂದು ಫ್ಯಾಕ್ಟರ್ಸ್ ಇದೆ, 5, 15, 8, 16 ಅಂತೇಳಿ ಎರಡನ್ನೂ ಒಂದೊಂದು ನಂಬರಿಂದ ಡಿವೈಡ್ ಆಗ್ತವೆ. ಮಲ್ಟಿಪ್ಲಿಕೇಶನ್ ಇದ್ದಾಗ ಎರಡೂ ಕಡೆ ನಾವು ಡೈರೆಕ್ಟಾಗಿ ಡಿವೈಡ್ ಮಾಡ್ಬೋದು. ಹೆಂಗೆ ಡಿವೈಡ್ ಮಾಡ್ಬೋದು ಅಂತಂದರೆ, ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ ಡಿವೈಡ್ ಮಾಡಿಬಿಡ್ಬೋದು. ಇಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ಈ ಕಡೆ ಕಳಿಸಿ ಆ ಕಡೆ ಕಳಿಸಿ ಆ ಥರ ಟ್ರಾನ್ಸ್ಪೋಸ್ ಮಾಡಿ ಸಾಲ್ವ್ ಮಾಡ್ತೀನಿ, ಹಾಗೂ ಮಾಡ್ಬೋದು. ಬಟ್ ಈ ಲೆವೆಲಿಗೆ ಬಂದ ಮೇಲೆ ನಾವು ಆ ಸ್ಟೆಪ್ಗಿಂತಲೂ ಈ ರೀತಿ ಡೈರೆಕ್ಟ್ ಡಿವೈಡ್ ಮಾಡೋದನ್ನು ಅಭ್ಯಾಸ ಮಾಡಬೇಕು. ಇಲ್ಲಿ ಹೆಂಗೆ ಡಿವೈಡ್ ಮಾಡ್ತೀವಿ ನಾವು ಅಂತಂದರೆ, ಎಕ್ಸ್ ಇಂಟು 5/8 ಅಂತ ಇದೆ. ಸೊ ಈ ರೀತಿ ಇದ್ದಾಗ ನ್ಯೂಮರೇಟರ್ಗೆ ಇಲ್ಲಿ ಪ್ರಾಡಕ್ಟ್ ಇರಬೇಕು, ಇಲ್ಲಿ ಮಲ್ಟಿಪ್ಲಿಕೇಶನ್ ಇರಬೇಕು, ಅವಾಗ ಮಾತ್ರ ಇದಾಗೋದು. ಎರಡು ಹೇಳ್ತೀನಿ ನಾನು ನಿಮಗೆ. 5ನ 15ಗೆ, 8ನ 16ಗೆ ಡೈರೆಕ್ಟಾಗಿ ನ್ಯೂಮರೇಟರ್ ಟು ನ್ಯೂಮರೇಟರ್, ಡಿನಾಮಿನೇಟರ್ ಟು ಡಿನಾಮಿನೇಟರ್. ಅದು ಯಾಕಾಗುತ್ತೆ ಅದು ಕೂಡ ಹೇಳ್ತೀನಿ. 5 1s 5 3s 15, 8 1s 8 2s 16. ಸೊ ಎಕ್ಸ್ ಈಸ್ ಈಕ್ವಲ್ ಟು 3/2. ಆಪ್ಷನ್ ಎ ಈಸ್ ಕರೆಕ್ಟ್. ಇದು ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ನಿಮ್ಮ ಯೂಶುವಲ್ ಮೆಥಡನ್ನೇ ಫಾಲೋ ಮಾಡಬಹುದು. ಎಕ್ಸ್ ಇಂಟು 5/8 ಈಕ್ವಲ್ ಟು 15/16. ನೋಡಿ, ಎಕ್ಸ್ ಇಂಟು 5/8 ಅಂದರೆ, ಎಕ್ಸ್ ಇಂಟು 5 ಅಂದರೆ ಇಟ್ ಈಸ್ ನಥಿಂಗ್ ಬಟ್ 5x/8 ಈಕ್ವಲ್ ಟು 15/16. ಈಗ ಎಕ್ಸ್ 5x ಈಕ್ವಲ್ ಟು, ಮೊದಲಿಗೆ 8ನ ಈ ಕಡೆ ಕಳಿಸಿದ್ರಿ ಅಂತಂದರೆ ಇಲ್ಲಿ ಡಿವಿಷನ್ನಲ್ಲಿರೋದ್ರಿಂದ ಈ ಕಡೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. 15/16 ಇಂಟು 8, ಇಲ್ಲಿ ಪ್ರಾಡಕ್ಟಲ್ಲಿದೆ 5, ಈ ಕಡೆ ಬಂದರೆ by5 ಆಯಿತು. ಸೊ 5 1s 5 3s 8 1s 8 2s. ನೋಡಿ, 8 16ಗೆ ಡಿವೈಡ್ ಮಾಡಿದರೆ 5 15ನ ಡಿವೈಡ್ ಮಾಡುತ್ತೆ. ಹಾಗಾಗಿ ಇವೆರಡನ್ನು ಮತ್ತು ಇವೆರಡನ್ನು ನಾವು ಡಿವೈಡ್ ಮಾಡಿದ್ವಿ. ಸೊ ಆನ್ಸರ್ ಇಸ್ 3/2.
ಹಿಂಗಾದ್ರೂ ಮಾಡಿರಿ ಅಥವಾ ಹಿಂಗಾದ್ರೂ ಮಾಡಿರಿ. ದಿಸ್ ಒನ್ ಈಸ್ ಬೆಸ್ಟ್ ಮೆಥಡ್. ಇದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಬಿಟ್ರೆ ಬರ್ತದೆ ನಿಮಗೆ. ಬಟ್ ಸಿಚುವೇಶನ್ ಏನಿರಬೇಕು, ಮಲ್ಟಿಪ್ಲಿಕೇಶನ್, ಇದರ ಶಾರ್ಟ್ ಫಾರ್ಮ್ ಅಷ್ಟೇ. ಸೆಕೆಂಡ್ ಕ್ವಶನ್ ಈಸ್ ದ ರೆಸಿಪ್ರೋಕಲ್ ಆಫ್ ದ ಪ್ರಾಡಕ್ಟ್ 2/7 ಇಂಟು 14/15 ಈಸ್. ಇದರ ಈ ಪ್ರಾಡಕ್ಟ್ ಏನಿದೆ ಇದರ ರೆಸಿಪ್ರೋಕಲ್ ಕೇಳ್ತಾ ಇರೋದು, ಬರೀ ಪ್ರಾಡಕ್ಟ್ ಅಲ್ಲ, ಪ್ರಾಡಕ್ಟ್ನ ರೆಸಿಪ್ರೋಕಲ್. ಸೊ ಫಸ್ಟ್ ಆಪ್ಷನ್ ಈಸ್ 15/4, ಸೆಕೆಂಡ್ ಆಪ್ಷನ್ ಈಸ್ 4/15, ಥರ್ಡ್ ಆಪ್ಷನ್ ಈಸ್ 15/2 ಆ್ಯಂಡ್ ಫೋರ್ತ್ ಆಪ್ಷನ್ ಈಸ್ 7/15. ನೋಡಿ, ಮೊದಲಿಗೆ ಆ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡಿ, ಅದಾದಮೇಲೆ ಅದರ ರೆಸಿಪ್ರೋಕಲ್ನ ಫೈಂಡ್ ಔಟ್ ಮಾಡೋಣ. ಇಲ್ಲಿ ಮತ್ತೆ ಅವಸರದಲ್ಲಿ 2 1 2 7 ಇಲ್ಲಿ ಹೇಳಿದ್ಮೇಲೆ ಆ ರೀತಿ ಮಾಡಬಾರ್ದು. ಇಲ್ಲಿ ಯಾವ ಸಿಚುವೇಶನ್ ನೋಡಿ, ನಡುವೆ ಈಕ್ವಲ್ ಇರಬೇಕು. ಆ ಕಡೆ ಒಂದು ಈ ಕಡೆ ಒಂದು ಫ್ರಾಕ್ಷನ್ ಇದ್ದರೆ ಪ್ರಾಡಕ್ಟಲ್ಲಿ ಇರಬೇಕು, ಈ ಕಡೆ ಪ್ರಾಡಕ್ಟ್ ಇರಬೇಕು, ಆ ಕಡೆ ಕೂಡ ಸಪೋಸ್ ಇನ್ನೆರಡು ಮೂರು ಫ್ರಾಕ್ಷನ್ಸ್ ಇದ್ರೂ ಕೂಡ ಅವು ಪ್ರಾಡಕ್ಟಲ್ಲಿ ಇರಬೇಕು. ಅಂದಾಗ ಮಾತ್ರ ನ್ಯೂಮರೇಟರ್ ಡಿನಾಮಿನೇಟರ್ ಟು ಡಿನಾಮಿನೇಟರ್ ಡಿವೈಡ್ ಮಾಡ್ಬೋದು. ಆದರೆ ಇಲ್ಲಿ ಆ ಥರ ಇಲ್ಲ, ಪ್ರಾಡಕ್ಟಲ್ಲಿದೆ ಅಂತಂದರೆ ನ್ಯೂಮರೇಟರ್ಲಿ ಇರ್ತಕ್ಕಂಥ ಒಂದು ನಂಬರನ್ನು ಡಿನಾಮಿನೇಟರ್ಲಿ ಇರ್ತಕ್ಕಂಥ ಮತ್ತೊಂದು ಯಾವುದೋ ನಂಬರ್ ಜೊತೆ ನಾವು ಡಿವೈಡ್ ಮಾಡಬೇಕು ಹೊರತು ನ್ಯೂಮರೇಟರ್ ಟು ನ್ಯೂಮರೇಟರ್, ಡಿನಾಮಿನೇಟರ್ ಟು ಡಿನಾಮಿನೇಟರ್ ಆಗೋದಿಲ್ಲ ಇಲ್ಲಿ. ಸೊ ಇಲ್ಲಿ 2 ಅಂತ ನ್ಯೂಮರೇಟರ್ ಇಂದ ತಗೊಂಡ್ರೆ ಈ 2 ಇಂದ ಯಾವ ನಂಬರ್ ಡಿವೈಡ್ ಆಗುತ್ತೆ ಅನ್ನೋದನ್ನ ಡಿನಾಮಿನೇಟರ್ ನೋಡ್ಬೇಕು ನಾವು. ಇಲ್ಲಿ 14 ಅಂತ ತಗೊಂಡ್ರೆ ಈ 14 ಡಿನಾಮಿನೇಟರ್ ಇರ್ತಕ್ಕಂಥ ಯಾವ ನಂಬರ್ ಇಂದ ಅಥವಾ ಯಾವ ನಂಬರ್ ಅನ್ನ ಡಿವೈಡ್ ಮಾಡುತ್ತೆ, ಇದನ್ನ ನೋಡಬೇಕು ಹೊರತು ಮೇಲ್ಮೇಲೆ ಕೆಳಗಡೆ ನೋಡಬಾರ್ದು. ಅದು ನೋಡೋದು ಈಕ್ವಲ್ ಇದ್ದಾಗ. ಓಕೆ, ಸೊ ಇಲ್ಲಿ 2 ಇಂದ ಈ ಎರಡು ನಂಬರ್ಗಳು ಡಿವೈಡ್ ಆಗಲ್ಲ. ಬಟ್ ಇಲ್ಲಿ 14 ಇದೆ, ದಿಸ್ 14 ಇಸ್ ಡಿವಿಸಿಬಲ್ ಬೈ 7. ಡಿವೈಡ್ ಮಾಡಿ, 7 1 7 2 14. ಮತ್ತೆ ಯಾವ ನಂಬರ್ ಕೂಡ ಡಿವೈಡ್ ಆಗಲ್ಲ. 2 2 4/15. ಆನ್ಸರು 4/15 ಅಂತ ಬಂತು. ಇದೇನಿದು, ದಿಸ್ ಇಸ್ ಪ್ರಾಡಕ್ಟ್. ಹಾಗಾಗಿ ಕ್ವಶನ್ ಓದಬೇಕಾದ್ರೆ ಭಾಳ ಕೇರ್ಫುಲ್ ಆಗಿರ್ಬೇಕು. ಕೆಲವೊಮ್ಮೆ ವಿಚ್ ಈಸ್ ನಾಟ್ ಅಂತ ಕೇಳಿರ್ತಾನೆ, ವಿಚ್ ಒನ್ ಈಸ್ ನಾಟ್ ಟ್ರೂ ಅಂತ ಕೇಳ್ತಾರೆ. ಸೊ ಈ ರೀತಿ ಕೇಳಿದಾಗ ಅಲ್ಲಿ ಕ್ವಶನ್ ಅವಸರದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಆನ್ಸರ್ ಫೈಂಡ್ ಔಟ್ ಮಾಡಿರ್ತೀವಿ, ಆದರೆ ಅವಸರದಲ್ಲಿ ಹಾಕಿ ಬರ್ತೀವಿ. ಇದನ್ನು ಭಾಳ ನೀವು ಕೇರ್ಫುಲ್ ಆಗಿ ಸ್ವಲ್ಪ ಅಲರ್ಟ್ ಆಗಿರ್ಬೇಕು ಅಷ್ಟೇ. ಟೈಮ್ ಮ್ಯಾನೇಜ್ಮೆಂಟು ಒಂದು ಮೈನ್ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ. ಆಮೇಲೆ ಅಲರ್ಟ್ ಆಗಿರೋದು, ಕ್ವಶನನ್ನು ನೀಟಾಗಿ ಓದಿ, ಅದೇನು ಹೇಳುತ್ತೆ ಅರ್ಥ ಮಾಡ್ಕೊಳ್ರಿ, ಆಮೇಲೆ ಸಾಲ್ವ್ ಮಾಡಿ. ಟೈಮ್ ಬೇಕಾದಷ್ಟು ಟೈಮ್ ಇರುತ್ತೆ, ಹೆದರ್ಕೊಳಕ್ಕೆ ಹೋಗ್ಬಾರ್ದು ಅಷ್ಟೇ. 4/15 ಅಂತೇಳಿ ಹಾಕಬಾರ್ದು. ನೀವು ಏನು ತಪ್ಪು ಮಾಡ್ತೀರೋ ಅದನ್ನು ಗೆಸ್ ಮಾಡಿ ಅದೇ ಥರದ ಆಪ್ಷನ್ಗಳನ್ನೇ ಅಲ್ಲಿ ಕೊಟ್ಟಿರ್ತಾರೆ. ದಯವಿಟ್ಟು ಆ ಥರದ ಅವಸರ ಮಾಡಿ ಹಾಕಕ್ಕೆ ಹೋಗ್ಬೇಡ್ರಿ. 4/15 ಈಸ್ ನಾಟ್ ದ ಕರೆಕ್ಟ್ ಆನ್ಸರ್. ಯಾಕಂತಂದರೆ ಅವ್ರು ಕೇಳಿರೋದೇನು ಅಂತಂದರೆ ರೆಸಿಪ್ರೋಕಲ್ ಆಫ್ ದ ಪ್ರಾಡಕ್ಟ್. ಇದು ಪ್ರಾಡಕ್ಟ್ ಬಂತು, ಇದರ ರೆಸಿಪ್ರೋಕಲ್ ಏನು ಅಂತ ಕೇಳ್ತಾರೆ. ರೆಸಿಪ್ರೋಕಲ್ ಅಂದ್ರೆ ಏನು? ನ್ಯೂಮರೇಟರ್ನ ಡಿನಾಮಿನೇಟರ್ನ ನ್ಯೂಮರೇಟರ್ಗೆ ಕನ್ವರ್ಟ್ ಮಾಡೋದು ಅಷ್ಟೇ, ಚೇಂಜ್ ಮಾಡೋದು. ಸೊ 4/15 ಇದೆ, ಇದರ ರೆಸಿಪ್ರೋಕಲ್ ಏನಾಗುತ್ತೆ? 15/4 ಆಗುತ್ತೆ. 15/4, 4/15 ರಿವರ್ಸ್ ಆದರೆ 15/4. ಸೊ ದಿಸ್ ಈಸ್ ದ ರೆಸಿಪ್ರೋಕಲ್ ಆಫ್ ದ ಗಿವನ್ ಪ್ರಾಡಕ್ಟ್. ನೆಕ್ಸ್ಟ್ ಕ್ವಶನ್, ಎ ನಂಬರ್ when divided by 3/4 gives 8/9. The number is, ಒಂದು ನಂಬರ್ ಇದೆ, ಎ ನಂಬರ್ ವೆನ್ ಡಿವೈಡೆಡ್ ಬೈ 3/4, ಆ ನಂಬರನ್ನು 3/4 ಇಂದ ಡಿವೈಡ್ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತಂತೆ? 8/9 ಬರುತ್ತೆ. ಹಾಗಾದರೆ ಆ ನಂಬರ್ ಯಾವುದು ಅಂತ ಕೇಳ್ತೀನಿ. ಆ ನಂಬರ್ ಏನಾಗಿರಲಿ, ಎಕ್ಸ್ ಆಗಿರಲಿ, ಲೆಟ್ ದ ನಂಬರ್ ಬಿ ಎಕ್ಸ್. ಈ ನಂಬರನ್ನು ಯಾವ ನಂಬರಿಂದ ಡಿವೈಡ್ ಮಾಡ್ತಿದ್ದೀವಿ? ವೆನ್ ಡಿವೈಡೆಡ್ ಬೈ 3/4. ಈ ನಂಬರನ್ನು 3/4 ಇಂದ ಡಿವೈಡ್ ಮಾಡಿದಾಗ ಆನ್ಸರ್ ಎಷ್ಟು ಕೊಡುತ್ತಂತೆ? 8/9 ಕೊಡುತ್ತೆ. ಹಾಗಾದರೆ ವಾಟ್ ಈಸ್ ದ ನಂಬರ್? ದ ಆಪ್ಷನ್ಸ್ ಆರ್ 2/3, 3/2 and 8/12. Fourth option is 4/9. These are the options. ಇಲ್ಲಿ ಡಿವಿಷನ್ ಇದೆ ನೋಡಿ. ಫ್ರಾಕ್ಷನ್ಸ್ಗಳ ಡಿವಿಷನ್ ಯಾವ ರೀತಿ ಇರುತ್ತೆ ಅಂದರೆ, ಎರಡು ಫ್ರಾಕ್ಷನ್ ಕೊಟ್ಟಿರ್ತಾನೆ, ನಡುವೆ ಡಿವಿಷನ್ ಇರುತ್ತೆ ಅಂತಂದರೆ ಮೊದಲನೇ ಫ್ರಾಕ್ಷನನ್ನು ಆ್ಯಸ್ ಇಟ್ ಈಸ್ ಇಡಬೇಕು. ಫಸ್ಟ್ ಫ್ರಾಕ್ಷನ್ ಆ್ಯಸ್ ಇಟ್ ಈಸ್. ಡಿವಿಷನ್ ಸಿಂಬಲ್ನ ಮಲ್ಟಿಪ್ಲಿಕೇಶನಿಂದ ರೀಪ್ಲೇಸ್ ಮಾಡಿ ನೆಕ್ಸ್ಟ್ ಡಿವಿಷನ್ ಆದಮೇಲೆ ಇರ್ತಕ್ಕಂಥ ಸಿಂಬಲ್ ಏನು ಮಾಡಬೇಕು ಅಥವಾ ಫ್ರಾಕ್ಷನ್ ಏನು ಮಾಡಬೇಕು ಅಂತಂದರೆ ಟೇಕ್ ದ ರೆಸಿಪ್ರೋಕಲ್ ಆಫ್ ದಟ್ ಫ್ರಾಕ್ಷನ್. ದಿಸ್ ಈಸ್ ದ ಪ್ರಾಸೆಸ್ ಆಫ್ ಫೈಂಡಿಂಗ್ ಡಿವಿಷನ್ ಆಫ್ ಫ್ರಾಕ್ಷನ್ಸ್. ಏನು ಮಾಡಬೇಕು? ಫಸ್ಟ್ ಫ್ರಾಕ್ಷನ್ ಆ್ಯಸ್ ಇಟ್ ಈಸ್, ಡಿವಿಷನನ್ನು ಮಲ್ಟಿಪ್ಲಿಕೇಶನ್ಗೆ ಕನ್ವರ್ಟ್ ಮಾಡಿದ ಕೂಡಲೇ
ಇಮಿಡಿಯೇಟ್ಲಿ ನೆಕ್ಸ್ಟ್ ಏನು ಮಾಡಬೇಕು, ಡಿವಿಷನ್ನ ನೆಕ್ಸ್ಟ್ ಇರ್ತಕ್ಕಂಥ ಫ್ರಾಕ್ಷನನ್ನು ರೆಸಿಪ್ರೋಕಲ್ ತಗೋಬೇಕು. 3/4 ಇದೆ, ಇದರ ರೆಸಿಪ್ರೋಕಲ್ ಏನಾಯಿತು 4/3. ಇನ್ನೊಂದು ನೋಡಿ, ನೆಕ್ಸ್ಟ್ ಬರುತ್ತೆ ಡಿವಿಷನ್, ಅಲ್ಲೂ ಮತ್ತೊಂದು ಸರಿ ಹೇಳ್ತೀನಿ ನಾನು. ದಿಸ್ ಇಸ್ ಈಕ್ವಲ್ ಟು 8/9. ನೋಡಿ, ಪ್ರಾಡಕ್ಟ್ ಇದೆ, ಈಕ್ವಲ್ ಇದೆ, ಈ ಕಡೆ ಒಂದು ಫ್ರಾಕ್ಷನ್, ಈ ಕಡೆ ಒಂದು ಫ್ರಾಕ್ಷನ್. ಈಗ ನೀವು ಮಾಡ್ಬೋದು ನ್ಯೂಮರೇಟರ್ ಟು ನ್ಯೂಮರೇಟರ್, ಡಿನಾಮಿನೇಟರ್ ಟು ಡಿನಾಮಿನೇಟರ್. 4 1s 4 2s 8, 3 1s 3 3s 9. x equal to 2/3. Therefore answer is 2/3. ಅಷ್ಟೇ. ವೆರಿಫೈ ಮಾಡಬೇಕಾ? ಮಾಡಿಬೇಕಿದ್ರೆ ಎಕ್ಸ್ ಪ್ಲೇಸ್ ಅಲ್ಲಿ 2/3 ಹಾಕಿ ಸಾಲ್ವ್ ಮಾಡಿ, ನಿಮಗೆ 8/9 ಡೆಫಿನೆಟ್ಲಿ ಬಂದೇ ಬರುತ್ತೆ. ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಡಿಫೈನ್ಡ್. ನೋಡಿ, ಕ್ವಶನ್ ಏನು ಕೇಳ್ತಾನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಡಿಫೈನ್ಡ್ ಅಲ್ಲ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಡಿಫೈನ್ಡ್ ಅಂತ ಕೇಳ್ತಾ ಇರೋದು, ನಾಟ್. ಹಾಗಾಗಿ ಈ ಥರ ಕ್ವಶನ್ಸನ್ನು ನೀವು ಕೇರ್ಫುಲ್ ಆಗಿ ನೋಡ್ಬೇಕು. ನಾಟ್ ಡಿಫೈನ್ಡ್ ಅಂತ ಕೇಳ್ತಾ ಇರೋದು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಡಿಫೈನ್ಡ್. ಫಸ್ಟ್ ಆಪ್ಷನ್ ಏನಿದೆ ಅಂತಂದರೆ 3/5 ಡಿವೈಡೆಡ್ ಬೈ 2/7. ಸೆಕೆಂಡ್ ಆಪ್ಷನ್ ಈಸ್ 3/5 ಇಂಟು 2/7. ಥರ್ಡ್ ಆಪ್ಷನ್ ಈಸ್ 3/5 divided by 0. Fourth option is 0 into 2/7. ಇಷ್ಟಿದೆ ಆಪ್ಷನ್ಸ್. ಇಲ್ಲಿ ಯಾವ ಆಪ್ಷನ್ನು ಡಿಫೈನ್ ಆಗಿಲ್ಲ ಅಂತ ಕೇಳ್ತೇನೆ. ಎಸ್, ನೋಡಿ, 3/5 ಡಿವೈಡೆಡ್ ಬೈ 2/7 ಇಟ್ ಈಸ್ ಡಿಫೈನ್ಡ್. ಯಾಕಂದರೆ ನಾವೇನು ಮಾಡ್ಬೋದು, ಈ ಡಿವಿಷನ್ನ ತೆಗೆದು ಮಲ್ಟಿಪ್ಲಿಕೇಶನ್ ಹಾಕಿ 2/7ನ 7/2 ಅಂತ ಹಾಕಿ ನಾವು ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದು. ಸೊ ಇಟ್ ಈಸ್ ಅ ಟ್ರೂ ಸ್ಟೇಟ್ಮೆಂಟ್. ನಮಗೆ ನಾಟ್ ಡಿಫೈನ್ಡ್ ಅಂದರೆ ಫಾಲ್ಸ್ ಸ್ಟೇಟ್ಮೆಂಟ್ ಬೇಕು. ಯಾವುದು ಡಿಫೈನ್ ಆಗಿಲ್ಲ, ಇಟ್ ಈಸ್ ಡಿಫೈನ್ಡ್. ಇಲ್ಲಿ ಡೈರೆಕ್ಟ್ ಪ್ರಾಡಕ್ಟ್ ಇದೆ, ಒಂದು ವೇಳೆ ಪ್ರಾಡಕ್ಟ್ ಮಲ್ಟಿಪ್ಲೈ ಮಾಡಿದ್ರು ಕೂಡ 3 2s 6, 5 7 35, 6/35 ಅಂತ ಒಂದು ಪ್ಯೂರ್ ವ್ಯಾಲ್ಯೂ ಸಿಗುತ್ತೆ. ಇಟ್ ಈಸ್ ಆಲ್ಸೋ ಎ ಟ್ರೂ ಸ್ಟೇಟ್ಮೆಂಟ್, ಇಟ್ ಈಸ್ ಡಿಫೈನ್ಡ್. ಸಿಮಿಲರ್ಲಿ ಫೋರ್ತ್ ಆಪ್ಷನ್ ನೋಡಿ, 0 ಇಂಟು 2/7. 0ಗೆ ಯಾವುದೇ ನಂಬರಿಂದ, ಯಾವುದೇ ಫ್ರಾಕ್ಷನ್ ಅಲ್ಲ, ನಾ ಹೇಳ್ತಿರೋದು ಯಾವುದೇ ರಿಯಲ್ ನಂಬರ್ ಇಂದ ಯು ಮಲ್ಟಿಪ್ಲೈ 0 by any real number, the product will be equal to 0, or any number multiplied by 0 equal to 0. 0ನ ತಗೊಂಡು ಯಾವುದಾದ್ರೂ ನಂಬರ್ಗೆ ಮಲ್ಟಿಪ್ಲೈ ಮಾಡಿ, ಅಥವಾ ಯಾವುದಾದ್ರೂ ನಂಬರ್ ತಗೊಂಡು 0ಗೆ ಮಲ್ಟಿಪ್ಲೈ ಮಾಡಿ, ಆನ್ಸರ್ ಏನು ಬರುತ್ತೆ, 0 ಬರುತ್ತೆ. Therefore 0 into 2/7 is equal to 0. It is also a well defined statement. But 3/5 divided by 0 ಅಂತ ಇದೆ, ಇಟ್ ಈಸ್ ನಾಟ್ ಡಿಫೈನ್ಡ್. ಯಾಕಂದ್ರೆ ಡಿವಿಷನ್ ಬೈ 0 ಈಸ್ ನಾಟ್ ಡಿಫೈನ್ಡ್. 0 ಇಂದ ಡಿವೈಡ್ ಮಾಡೋದನ್ನ ಮ್ಯಾಥ್ಸ್ ಅಲ್ಲಿ ಡಿಫೈನ್ ಮಾಡಿಲ್ಲ ಅನ್ನೋದಕ್ಕಿಂತಲೂ ಅದು ಪ್ರಾಪರ್ ಡೆಫಿನೇಷನ್ ಅಲ್ಲ. 0 ಇಂದ ಡಿವೈಡ್ ಮಾಡಬಾರ್ದು ಅಂತೇಳಿ ಒಂದು ರೂಲ್ ಇದೆ. ಹಾಗಾಗಿ ವಿ ಶುಡ್ ನಾಟ್ ಡಿವೈಡ್ ಎನಿ ನಂಬರ್ ಬೈ 0. ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದ್ರೆ 3/5ನ 0 ಇಂದ ಡಿವೈಡ್ ಮಾಡಿ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ನಾಟ್ ಡಿಫೈನ್ಡ್. ದೇರ್ಫೋರ್ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಸಿ. ಒಂದು ವೇಳೆ ಇದು ಈ ರೀತಿ ಇದ್ದಿದ್ರೆ 0 ಡಿವೈಡೆಡ್ ಬೈ 3/5 ಅಂತ ಇದ್ದಿದ್ರೆ ಇದು ಡಿಫೈನ್ಡ್ ಸ್ಟೇಟ್ಮೆಂಟ್, ವೆಲ್ ಡಿಫೈನ್ಡ್ ಸ್ಟೇಟ್ಮೆಂಟ್. 0 ಡಿವೈಡೆಡ್ ಬೈ 3/5 ಅಂತ ಇದ್ದಿದ್ರೆ ಇದು ಆನ್ಸರ್ ಏನಾಗ್ತಿತ್ತು, 0 ಆಗ್ತಿತ್ತು. ಇಟ್ ಈಸ್ ಟ್ರೂ ವೆಲ್ ಡಿಫೈನ್ಡ್ ಸ್ಟೇಟ್ಮೆಂಟ್. ಆದರೆ 3/5 ಡಿವೈಡೆಡ್ ಬೈ 0 ಅಂತ ಇದೆ, ಇಟ್ ಈಸ್ ರಾಂಗ್. 0 ಇಂದ ಯಾವುದೇ ಕಾರಣಕ್ಕೂ ಡಿವೈಡ್ ಮಾಡಬಾರ್ದು. ಇಡೀ ಮ್ಯಾಥ್ಸ್ ಅಲ್ಲೇನೆ ಎಲ್ಲಾದ್ರೂ ಒಂದು ಕಡೆ ಡಿನಾಮಿನೇಟರ್ 0 ತರ ಬರೋ ತರ ಸಿಚುವೇಶನ್ ಇದ್ರೆ ಅದನ್ನ ನಾವೇನ್ ಮಾಡ್ತೀವಿ, ತೆಗೆದು ಹಾಕ್ತೀವಿ. ಫಾರ್ ಎಕ್ಸಾಂಪಲ್, ಏನೋ ಒಂದು ಸ್ಟೇಟ್ಮೆಂಟ್ ನಾನು ಬರಿಬೇಕಾಗಿತ್ತು, 8/x ಅಂತ ಬರಿಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಕಂಡೀಷನ್ ನಾವೇನು ಬರಿಬೇಕು, ಎಕ್ಸ್ ಶುಡ್ ನಾಟ್ ಬಿ ಈಕ್ವಲ್ ಟು 0 ಅಂತ ಬರಿಬೇಕು. ಡಿನಾಮಿನೇಟರ್ 0 ಆಗಿರಂಗಿಲ್ಲ ಅಂತೇಳಿ ನಾವು ಮೆನ್ಷನ್ ಮಾಡಲೇಬೇಕು. ಇಲ್ಲ ಅಂತಂದ್ರೆ 0 ಬರೋ ಥರದ ಏನಾದರೂ ಒಂದು ಸಿಚುವೇಶನ್ ಇತ್ತು ಅಂತಂದ್ರೆ ನಾವು ಅದನ್ನ ಅವಾಯ್ಡ್ ಮಾಡಬೇಕು. ಇನ್ನೊಂದು ನೋಡಿ, 2 ಡಿವೈಡೆಡ್ ಬೈ x - 1 ಅಂತ ಇದೆ. ಇಲ್ಲಿ ಕಂಡೀಷನ್ ಏನು ಹಾಕ್ಬೇಕು ನಾವು ಅಂತಂದ್ರೆ x ನಾಟ್ ಈಕ್ವಲ್ ಟು 1 ಅಂದ್ರೆ ಮೆನ್ಷನ್ ಮಾಡಿರಲೇಬೇಕು. ಇಲ್ಲಿ ಡೊಮೈನ್ ಮತ್ತು ಕೋಡೊಮೈನ್ ರೇಂಜ್ ಅಲ್ಲಿ ಬಂದಾಗ ಇನ್ನೂ ಡೀಟೇಲ್ ಆಗಿ ಆಲ್ರೆಡಿ ಒಂದು ಸ್ವಲ್ಪ ಮಾಡಿದ್ದೀನಿ, ಜಾಸ್ತಿ ಪ್ರಾಬ್ಲಮ್ಸ್ ಮಾಡಿಸಿಲ್ಲ ಅಂತ ಅನ್ಸುತ್ತೆ. ಬಟ್ ನೆಕ್ಸ್ಟ್ ಟೈಮ್ ಸಿಕ್ಕಾಗ ಇನ್ನೂ ಮಾಡಿಸ್ತೀನಿ ನಾನು. ಡೊಮೈನ್ ಫೈಂಡ್ ಮಾಡೋದು, ಕೋಡೊಮೈನ್ ಫೈಂಡ್ ಮಾಡೋದು, ರೇಂಜ್ ಫೈಂಡ್ ಮಾಡೋದು. ಅದು ಇಲ್ಲಿ ನೋಡಿ, x - 1 ಶುಡ್ ನಾಟ್ ಬಿ ಈಕ್ವಲ್ ಟು 0. ಇದು ಏನು, x - 1 ಎಸ್, x - 1 ಶುಡ್ ನಾಟ್ ಬಿ ಈಕ್ವಲ್ ಟು 0. ಡಿನಾಮಿನೇಟರ್ 0 ಆಗಂಗಿಲ್ಲ. x - 1 ನಾಟ್ ಈಕ್ವಲ್ ಟು 0 ಅಂದ್ರೆ ಅರ್ಥ ಏನು, x ಶುಡ್ ನಾಟ್ ಬಿ ಈಕ್ವಲ್ ಟು 1 ಅಂತ ಅರ್ಥ. ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿದ್ರು, x ನಾಟ್ ಈಕ್ವಲ್ ಟು 1. ಸೊ ಇದೆಲ್ಲದರ ಅರ್ಥ ಏನು ಅಂತಂದ್ರೆ ಡಿನಾಮಿನೇಟರ್ ಅಲ್ಲಿ 0 ಬರಂಗಿಲ್ಲ ಅಂತ.
ಅಥವಾ 0 ಇಂದ ಡಿವೈಡ್ ಮಾಡಬಾರ್ದು ಅಂತ. ಓಕೆ, ಸೊ ಈ ಒಂದು ರಿಸಲ್ಟನ್ನು ನಾವು ನೆನ್ಪಿಡಬೇಕು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್, ಇಫ್ 2/3 divided by x equal to 4/9, then the value of x is option A 2/3, option B 3/2, option C 4/3, option C 4/3, and option D 1/2. What will be the value of x? This is the question. Okay, ನೋಡಿ 2/3 divided by x ಇದೆ, and that is equal to 4/9. ಓಕೆ, ಈಗ 2/3 ಡಿವಿಷನ್ ಯಾವ ರೀತಿ ಮಾಡ್ಬೇಕಂತ ಹೇಳಿದ್ದೀನಿ. ಫಸ್ಟ್ ಫ್ರಾಕ್ಷನ್ ಆಸ್ ಇಟ್ ಈಸ್, ಕನ್ವರ್ಟ್ ದಿಸ್ ಡಿವಿಷನ್ ಇಂಟು ಮಲ್ಟಿಪ್ಲಿಕೇಶನ್. ಅದಾದಮೇಲೆ ಇಲ್ಲೇನು ಫ್ರಾಕ್ಷನ್ ಇರುತ್ತೆ ಡಿವಿಷನ್ ಪಕ್ಕದ ಫ್ರಾಕ್ಷನ್ನು, ಅದನ್ನು ರೆಸಿಪ್ರೋಕಲ್ ತಗೊಳ್ರಿ ಅಂತ ಹೇಳ್ತೀವಿ. ಹಾಗಾದರೆ ವಾಟ್ ಈಸ್ ದ ರೆಸಿಪ್ರೋಕಲ್ ಆಫ್ ಎಕ್ಸ್? ದ ರೆಸಿಪ್ರೋಕಲ್ ಆಫ್ ಎಕ್ಸ್ ಈಸ್ 1/x. ಯಾಕೆಂತಂದರೆ ಕೆಳಗಡೆ ಏನಿಲ್ಲ ಅಂತಂದ್ರೂ ಕೂಡ 1 ಇರುತ್ತೆ. ಇಂಪ್ರಾಪರ್ ಫ್ರಾಕ್ಷನ್ಸ್ ಹೇಳಬೇಕಾದ್ರೆ ಅದನ್ನ ಹೇಳಿದ್ದೀನಿ, ಆಲ್ ದ ನ್ಯಾಚುರಲ್ ನಂಬರ್ಸ್ ಆರ್ ಇಂಪ್ರಾಪರ್ ಫ್ರಾಕ್ಷನ್ಸ್. ಸೊ ಎಕ್ಸ್ ಇದೆ ಅಂತಂದರೆ ಡಿನಾಮಿನೇಟರ್ x/1 ಇರುತ್ತೆ. x/1 ಇದರ ರೆಸಿಪ್ರೋಕಲ್ ಏನು? 1/x. therefore it is equal to 4/9. ಈಗ ಪ್ರಾಡಕ್ಟ್ ಇದೆ, ನಡುವೆ ಈಕ್ವಲ್ ಇದೆ. ಸೊ ನ್ಯೂಮರೇಟರ್ ಟು ನ್ಯೂಮರೇಟರ್, ಡಿನಾಮಿನೇಟರ್ ಟು ಡಿನಾಮಿನೇಟರ್ ಡೈರೆಕ್ಟ್ ಆಗಿ ನೀವು ಡಿವೈಡ್ ಮಾಡ್ಬೋದು. 2 1s 2 2s 4, 3 1s 3 3s 9. ಸೊ 1 into 1 is 1, 1 into x is x, 1/x is equal to 2/3 ಅಂತ ಬರುತ್ತೆ. ಬಟ್ ವಿ ವಾಂಟ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ 1/x ಅನ್ನು ನಾವು ರೆಸಿಪ್ರೋಕಲ್ ತಗೊಂಡ್ವಿ ಅಂತಂದರೆ ವಿ ಗೆಟ್ ಎಕ್ಸ್. therefore x is equal to 3/2. ಈ ಕಡೆ ರೆಸಿಪ್ರೋಕಲ್ ತಗೊಂಡ್ರೆ ಈಕ್ವಾಲಿಟಿ ಇರೋದ್ರಿಂದ ಈ ಕಡೆ ಕೂಡ ರೆಸಿಪ್ರೋಕಲ್ ತಗೊಳ್ಬೇಕಾಗುತ್ತೆ. therefore 1/x ಏನಾಯಿತು, ರೆಸಿಪ್ರೋಕಲ್ ತಗೊಂಡ್ರೆ x ಆಯಿತು. ಇಲ್ಲಿ 2/3 ರೆಸಿಪ್ರೋಕಲ್ ತಗೊಂಡ್ರೆ 3/2 ಆಯಿತು. ಅಥವಾ ಇನ್ನೊಂದು ರೀತಿ ಮಾಡ್ತಾರೆ ಕೆಲವರು, ಅದನ್ನು ಇನ್ನೂ ಸುತ್ತಿ ಬಳಸಿ ಮಾಡ್ತಾರೆ. ಹೆಂಗೆ ಮಾಡ್ತಾರೆ ಅಂತಂದರೆ ಎಕ್ಸ್ ಈ ಕಡೆ ಕಳಿಸ್ತೀನಿ, 3 ಈ ಕಡೆ ಕಳಿಸ್ತೀನಿ, ಹೀಗೆಲ್ಲ ಮಾಡ್ತಾರೆ. ಅಯ್ಯೋ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಎಕ್ಸ್ ಈ ಕಡೆ ಬಂದರೆ ಏನಾಯಿತು, 2x ಆಯಿತು. 3 ಈ ಕಡೆ ಬಂದರೆ 3 1s 3, 3 ಈಕ್ವಲ್ ಟು 2x. 2 ಮತ್ತು x ಪ್ರಾಡಕ್ಟಲ್ಲಿ ಇರೋದ್ರಿಂದ ಮತ್ತೆ ಕೆಳಗಡೆ ಕಳಿಸಿ 3/2 ಈಕ್ವಲ್ ಟು x. ಸೊ x ಈಕ್ವಲ್ ಟು 3/2, ಬಟ್ ನಾಟ್ ನೆಸಸರಿ. ಕರೆಕ್ಟ್ ಆನ್ಸರೇ, ಬಟ್ ನಾಟ್ ನೆಸಸರಿ. ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋದಂಗೆ. therefore x ಈಕ್ವಲ್ ಟು 3/2 ಈಸ್ ಇಷ್ಟು ಸಾಕು ಆನ್ಸರ್. ಈ ರೀತಿ ಬಂತು ಅಂದರೆ ರೆಸಿಪ್ರೋಕಲ್ ತಗೊಳ್ರಿ, ಬಟ್ ಕೇರ್ಫುಲ್ ಆಗಿರಿ, ನ್ಯೂಮರೇಟರ್ಲಿ 0 ಇರಬಾರ್ದು. ಯಾಕಂದರೆ ರೆಸಿಪ್ರೋಕಲ್ ತಗೊಂಡ್ರೆ ಅದು ಡಿನಾಮಿನೇಟರ್ಗೆ ಬಂದುಬಿಡ್ತದೆ. ಸೊ ಬಿ ಕೇರ್ಫುಲ್. x ಈಕ್ವಲ್ ಟು 3/2. ಆಪ್ಷನ್ ಬಿ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಸಿಂಪ್ಲಿಫೈ. ಸಿಂಪ್ಲಿಫೈ ಅಂತೇಳಿ 7/12 ಇಂಟು 18/35 divided by 3/10. The options are 2/3, 1, 5/2, 3/2. These are the options. ಸೊ ಅದನ್ನು ಸಿಂಪ್ಲಿಫೈ ಮಾಡಬೇಕು. ಏನಿಲ್ಲ, ಮೊದಲಿಗೆ ಈ ಫ್ರಾಕ್ಷನ್ಗಳನ್ನು ಆಸ್ ಇಟ್ ಈಸ್ ಇಟ್ಕೊಳ್ಳೋಣ. 7/12 ಆಸ್ ಇಟ್ ಈಸ್ ಇರಲಿ, ಇಂಟು 18/35 ಆಸ್ ಇಟ್ ಈಸ್ ಇರಲಿ. ಈ ಡಿವಿಷನನ್ನು ಮಲ್ಟಿಪ್ಲಿಕೇಶನ್ಗೆ ಚೇಂಜ್ ಮಾಡ್ಕೊಳ್ತೀನಿ. ಯಾವಾಗ ನಾವು ಡಿವಿಷನ್ನ ಮಲ್ಟಿಪ್ಲಿಕೇಶನ್ಗೆ ಚೇಂಜ್ ಮಾಡ್ಕೊತೀವೋ ಅದರ ನೆಕ್ಸ್ಟ್ ಬರ್ತಕ್ಕಂಥ ಫ್ರಾಕ್ಷನ್ ರೆಸಿಪ್ರೋಕಲ್ ಆಗಬೇಕು. ಸೊ 3/10 ಇದರ ರೆಸಿಪ್ರೋಕಲ್ 10/3 ಡಿವೈಡ್ ಮಾಡಿ. ಈಗ ನ್ಯೂಮರೇಟರಿಂದ ಒಂದು ನಂಬರ್ ತೊಗೊಂಡ್ರೆ ಡಿನಾಮಿನೇಟರಿಂದ ಒಂದು ನಂಬರ್ ತೊಗೋಬೇಕು. ದಟ್ ಈಸ್ ದ ಪ್ರೊಸೆಸ್ ಆಫ್ ಮಲ್ಟಿಪ್ಲಿಕೇಶನ್. 7 ಇದೆ ಅಂತಂದರೆ ಅದರಿಂದ ಡಿವೈಡ್ ಆಗ್ತಕ್ಕಂಥ ಅಥವಾ 7ಅನ್ನು ಡಿವೈಡ್ ಮಾಡ್ತಕ್ಕಂಥ ನಂಬರು ಡಿನಾಮಿನೇಟರ್ ಹುಡುಕಬೇಕು. ಸೊ ಇಲ್ಲಿ 7 ಇದೆ ಅಂತಂದರೆ ಇದರಿಂದ ಡಿವೈಡ್ ಆಗ್ತಕ್ಕಂಥ ನಂಬರ್ 35 ಇದೆ. ಇವೆರಡು ನಂಬರ್ನ ಡಿವೈಡ್ ಮಾಡಿ. 7 1s 7 5s 13. ನೆಕ್ಸ್ಟ್ 18 ಬನ್ನಿ. 18 ಯಾವ್ಯಾವ ನಂಬರಿಂದ ಡಿವೈಡ್ ಆಗುತ್ತೆ? 3 ಇಂದನೂ ಡಿವೈಡ್ ಆಗುತ್ತೆ, 12 ಅಂತಂದರೆ ಇವೆರಡು ನಂಬರ್ 2 ಇಂದ ಡಿವೈಡ್ ಆಗುತ್ತೆ, 3 ಇಂದ ಡಿವೈಡ್ ಆಗುತ್ತೆ, 6 ಇಂದ ಡಿವೈಡ್ ಆಗುತ್ತೆ.
ಹಾಗಾಗಿ ಇವೆರಡನ್ನಾದ್ರೂ ತಗೊಳ್ಬೋದು ಅಥವಾ ಇವೆರಡನ್ನಾದ್ರೂ ಕನ್ಸಿಡರ್ ಮಾಡ್ಬೋದು. ನಾನು ಇವೆರಡು ತಗೊಳ್ತೀನಿ. 3 1 3, 3 6 18. ಈಗ ನೋಡಿ ಈ 6 ಮತ್ತು ಈ 12 ಎರಡು ಡಿವೈಡ್ ಆಗುತ್ತೆ. ಇವೆರಡು ಡಿವೈಡ್ ಮಾಡಿ 6 1 6, 6 2 12. ಈಗ ನೋಡಿ 2 5 10 ಅಥವಾ 2 ಇಂದ 10, 5 ಇಂದ 10 ಎರಡು ಡಿವೈಡ್ ಆಗುತ್ತೆ. ಸೊ 5 ಮತ್ತು 10 ತಗೊಂಡ್ರೆ 5 1 5, 5 2 10. ಇಲ್ಲೊಂದು 2 ಇದೆ, ಇಲ್ಲೊಂದು 2 ಇದೆ. ಒಟ್ಟಿನಲ್ಲಿ ಒಂದು ನ್ಯೂಮರೇಟರ್ ಒಂದು ಡಿನಾಮಿನೇಟರ್ನ ಚೆಕ್ ಮಾಡಬೇಕು. ಎಲ್ಲ ವ್ಯಾನಿಷ್ ಆಯಿತು. 1 1 1 1 1 1 ಅಂತ ಇದೆ. ಸೊ 1 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 by 1 nothing but 1. So option B is correct. Next question. 5 by 6 minus 1 by 4 divided by 7 by 9 minus 1 by 3. Options are 3 by 4, 7 by 8, 21 by 16, 16 by 21. ಇಲ್ಲಿ ಡಿಫರೆನ್ಸ್ ಆಫ್ ಫ್ರಾಕ್ಷನ್ಸ್ ಮತ್ತು ಆ ಡಿಫರೆನ್ಸ್ ಡಿವೈಡ್ ಮಾಡಬೇಕು. ಹಾಗಾಗಿ ಮೊದಲಿಗೆ ನಾವೇನು ಮಾಡೋದಂದ್ರೆ ಈ ಬ್ರಾಕೆಟನ್ನ ಕ್ಲಿಯರ್ ಮಾಡ್ಕೊಂಬೋಣ, ಕ್ಯಾಲ್ಕುಲೇಟ್ ಮಾಡೋಣ. ಆಮೇಲೆ ಈ ಬ್ರಾಕೆಟನ್ನು ಕ್ಲಿಯರ್ ಮಾಡೋಣ. ಅದಾದಮೇಲೆ ಇಲ್ಲೊಂದು ಫ್ರಾಕ್ಷನ್ ಬರುತ್ತೆ, ಇಲ್ಲೊಂದು ಫ್ರಾಕ್ಷನ್ ಬರುತ್ತೆ. ಸೊ ಎರಡು ಫ್ರಾಕ್ಷನ್ಗಳ ಡಿವಿಷನ್ನು, ಅದನ್ನು ಡಿವಿಷನ್ ಯಾವ ರೀತಿ ಮಾಡಬೇಕು ಅದನ್ನು ಮಾಡೋಣ. ಈಗ 5 by 6 minus 1 by 4 ಅಂತ ಇದೆ. ಇದನ್ನ ಏನು ಮಾಡಬೇಕು? ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಷನ್ ನಾನು ಹೇಳಿದ್ದೀನಿ ನಿಮಗೆ. 6 ಮತ್ತು 4 ಎರಡು ಡಿನಾಮಿನೇಟರ್ಗಳು ಬೇರೆ ಬೇರೆ ಇದೆ. ಬೇರೆ ಬೇರೆ ಇದ್ದಾಗ ನಾವೇನು ಮಾಡಬೇಕು? LCM ಫೈಂಡ್ ಔಟ್ ಮಾಡಬೇಕು. LCM ಆಫ್ 6 and 4 is 12. ನೀವು ಬೇಕಿದ್ರೆ ಅದನ್ನು ವೆರಿಫೈ ಮಾಡ್ಬೋದು. 6 1 6, 6 2 12. 12 ಅನ್ನೋದು 6 ಟೇಬಲಲ್ಲಿ ಬಂತು. 4 ಟೇಬಲಲ್ಲೂ ಕೂಡ 12 ಬರೋದ್ರಿಂದ 12 ಇಸ್ ದ LCM. ಅಷ್ಟೇ. ಏನು ಮಾಡಬೇಕು? LCM ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಲಾರ್ಜೆಸ್ಟ್ ನಂಬರ್ ಇರ್ತಲ್ಲ ಅದರಿಂದ ಅದರ ಟೇಬಲ್ಸ್ನ ಹೇಳ್ತಾ ಹೋಗಬೇಕು. ಬೇರೆ ನಂಬರ್ಸಲ್ಲಿ ಆ ವ್ಯಾಲ್ಯೂ ಬರ್ತಾ ಇತ್ತು ಅಂತಂದರೆ ಅದೇ LCM ಆಗಿರುತ್ತೆ. ಅಷ್ಟೇ. 6 ತಗೊಂಡ್ರೆ 6 4 ಟೇಬಲಲ್ಲಿ ಬರಲ್ಲ. ನೆಕ್ಸ್ಟ್ ತಗೊಂಡ್ರೆ 6 2 12. ಸೊ 12 ಅನ್ನೋದು 6 ಟೇಬಲಲ್ಲೂ ಬಂತು, 4 ಟೇಬಲಲ್ಲೂ ಬರುತ್ತೆ. 4 3 12 ಅಂತೇಳಿ. ಸೊ 12 ಇಸ್ ದ LCM. ಅಷ್ಟೇ. ಅದಕ್ಕೆ ಹೇಳೋದು ಲಾಜಿಕ್ ಅರ್ಥ ಮಾಡ್ಕೊಂಡ್ರೆ ನೀವು ಅಂತಂದರೆ ಮೆಥಡ್ ಎಲ್ಲ ಫಾಲೋ ಮಾಡೋದು ಬೇಕಾಗಿಲ್ಲ. ಡೈರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ. 12 LCM ಆಯಿತು ಅಂತಂದರೆ ನೋಡಿ 12 LCM 12 ಡೈರೆಕ್ಟಾಗಿ ಬರೋದಿಲ್ಲ. ನಾನು ಡೈರೆಕ್ಟಾಗಿ ಯಾಕೆ ಬರಿತೀನಿ ಅಂತ ಹೇಳಿ ಎಣ್ಣೆ ಕ್ಲಾಸಲ್ಲಿ ಹೇಳಿದ್ವಿ. 6 2 12 ಅಂತಂದರೆ ಇಲ್ಲಿ 2, 6 2 12, 4 3 12. ನೋಡಿ ನಾನು ನಿನ್ನೆ ಹೇಳಿದ್ದೀನಿ ನಿಮಗೆ, ಬರೀ ಮೇಲ್ಗಡೆ ಮಾತ್ರ ಮಲ್ಟಿಪ್ಲೈ ಮಾಡ್ತಿದ್ದೀನಿ. ಪ್ರಾಸೆಸ್ ಇರೋದೇನು ಅಂತಂದರೆ ಮೇಲ್ಗಡೆ ಅಷ್ಟೇ ಅಲ್ಲ, ಡಿನಾಮಿನೇಟರ್ಗೂ ಮಲ್ಟಿಪ್ಲೈ ಮಾಡಬೇಕು, ಡಿನಾಮಿನೇಟರ್ಗೂ ಮಲ್ಟಿಪ್ಲೈ ಮಾಡಬೇಕು. ಬಟ್ ನಾನು ಮಾಡ್ತಿಲ್ಲ. ಯಾಕೆಂತಂದರೆ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರು ಕೂಡ ಎಷ್ಟು ಬರುತ್ತೆ? ಇದೇ 2ನ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು, ಇದೇ 3ನ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 12 ಆಗುತ್ತೆ, ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 12 ಆಗುತ್ತೆ. 12 12 ಡಿನಾಮಿನೇಟರ್ ಸೇಮ್ ಆಯಿತು. ಆ ಸೇಮ್ ಡಿನಾಮಿನೇಟರ್ ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ಸ್ವಲ್ಪ ಟೈಮ್ ಉಳಿಸೋ ಸಲುವಾಗಿ ಅದನ್ನು ನಾನೇನು ಮಾಡ್ತಿದ್ದೀನಿ, ಬರೀ ನ್ಯೂಮರೇಟರ್ಗೆ ಮಾತ್ರ ಮಲ್ಟಿಪ್ಲೈ ಮಾಡ್ತಿದ್ದೀನಿ. ಓಕೆ. ಸೊ ಆ್ಯಕ್ಚುಯಲ್ ಕಾನ್ಸೆಪ್ಟ್ ಏನು? ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡಕ್ಕೂ ಮಲ್ಟಿಪ್ಲೈ ಮಾಡಬೇಕು. 5 2 10 minus 1 3 3 ಡಿವೈಡೆಡ್ ಬೈ 11. 9 ಮತ್ತು 3 ಇವುಗಳ LCM ಫೈಂಡ್ ಔಟ್ ಮಾಡಬೇಕಾ? ಲಾರ್ಜೆಸ್ಟ್ ವ್ಯಾಲ್ಯೂ ಯಾವುದು? 9. ಅದರ ಟೇಬಲ್ಸ್ ಹೇಳ್ತಾ ಹೋಗ್ರಿ. 9 1 9. 9ನ ಟೇಬಲಲ್ಲಿ 3 ಬರುತ್ತಲ್ಲ, ಸಾರಿ 3ನ ಟೇಬಲಲ್ಲಿ 9 ಬರುತ್ತಲ್ಲ, 3 3 9 ಅಂತೇಳಿ ಬರುತ್ತಲ್ಲ. ಸೊ 9 ಇಸ್ ದ LCM. 9 ಟೇಬಲಲ್ಲಿ 9 ಬರುತ್ತೆ, 3 ಟೇಬಲಲ್ಲೂ 9 ಬರುತ್ತೆ. ದೇರ್ಫೋರ್ 9 ಇಸ್ ದ LCM. ನೋಡಿ ಮುಂದೆ ಹೋದರೆ 18 ಕೂಡ ಬರುತ್ತಲ್ಲ ಸರ್. 18 9 ಟೇಬಲಲ್ಲೂ ಬರುತ್ತೆ, 18 3 ಟೇಬಲಲ್ಲೂ ಬರುತ್ತೆ ಅಂತಂದರೆ ಅಫ್ಕೋರ್ಸ್ ಅದನ್ನು ಕೂಡ ಮಾಡ್ಬೋದು ನೀವು. ಆ 18 ತಗೊಂಡು ಕೂಡ ಸಾಲ್ವ್ ಮಾಡ್ಬೋದು, ತೊಂದರೆ ಇಲ್ಲ. ಎಷ್ಟೋ ಜನಕ್ಕೆ ಇದು ನಂಬಕ್ಕಾಗಲ್ಲ. ಎಸ್ 18 ತಗೊಂಡು ಮಾಡ್ಬೋದು. 27 LCM ಅಂತ ತಗೊಂಡು ಮಾಡ್ಬೋದು. ಬಟ್ ಅದು LCM ಅಲ್ಲ, ಕಾಮನ್ ಮಲ್ಟಿಪಲ್ ಅದು. 18 27 ಇವೆಲ್ಲ ಏನಿರ್ತಾವಲ್ಲ, 36 ಇವೆಲ್ಲನೂ ಆ ನಂಬರ್ಗಳನ್ನ ತಗೊಂಡು ಕೂಡ ಮಾಡ್ಬೋದು. ಆದರೆ ಅವುಗಳು LCM ಆಗಲ್ಲ, ಕಾಮನ್ ಮಲ್ಟಿಪಲ್ ಆಗ್ತವೆ. ಸೊ ಕಾಮನ್ ಮಲ್ಟಿಪಲ್ ಅಂತ ತಗೊಂಡ್ರೂ ಕೂಡ ತೊಂದರೆ ಇಲ್ಲ, ಆನ್ಸರ್ ಬರುತ್ತೆ, ಕರೆಕ್ಟಾಗಿ ಬರುತ್ತೆ. ಏನು ಪ್ರಾಬ್ಲಮ್ ಆಗಲ್ಲ, ಆನ್ಸರ್ ಕರೆಕ್ಟಾಗೇ ಬರುತ್ತೆ. ನೀವು LCM ತಗೊಂಡೇ ಮಾಡ್ಬೇಕಂತ ಏನೂ ಇಲ್ಲ, ಕಾಮನ್ ಮಲ್ಟಿಪಲ್ಗಳನ್ನ ತಗೊಂಡು ಕೂಡ ಮಾಡ್ಬೋದು. ಓಕೆ. ಈಗ 9 LCM ಬಂತಿಲ್ಲಿ. 9 9 1 9, 3 3 9, 7 1 7 minus 1 3 3. And this is equal to 10 minus 3. 10 minus 3 ಅಂದ್ರೆ ಎಷ್ಟು ರೀ? 7 by 12 divided by 7 minus 3 it is 4 by 9. ಸೊ ಈಗ ಡಿವಿಷನ್ ಬಂತು. 7 by 12 as it is. ಡಿವಿಷನ್ ಅನ್ನು ಮಲ್ಟಿಪ್ಲಿಕೇಶನ್ ಆಗಿ ಮಾಡ್ಕೊಂಡ್ರೆ 4 by 9 ಏನಾಗಬೇಕು? 9 by 4 ಆಗಬೇಕು. ಇವೆರಡು ಪ್ರಾಸೆಸ್ ಒಂದಕ್ಕೊಂದು ಲಿಂಕ್, ಅದು ನೆನ್ಪಿಡ್ಬೇಕು. ಯಾವಾಗ ನೀವು ಡಿವಿಷನ್ನ ಮಲ್ಟಿಪ್ಲೈ ಮಾಡಿದ್ರೋ
ನೆಕ್ಸ್ಟ್ ಫ್ರಾಕ್ಷನ್ ರೆಸಿಪ್ರೋಕಲ್ ಆಗಬೇಕು. 9/4 5/6 ಹಾಕೊಟ್ಟಿರೋದು. 5/6 - 1/4 7/9 - 1/3. ಓಕೆ, 10 - 3 7/12. ಓಕೆ, 7 - 3 4 9 as it is. ಈಗ 7/12 as it is ಇಂಟು. ಓಕೆ, ಈಗ ಡಿವೈಡ್ ಮಾಡಿ. ಯಾವ್ಯಾವುದು ಡಿವೈಡ್ ಆಗುತ್ತೆ? 9 ಮತ್ತು 12 ಇವೆರಡು 3 ಇಂದ ಡಿವೈಡ್ ಆಗುತ್ತೆ. 3 3s are 9, 3 4s are 12. ಮತ್ತೆ ಯಾವುದು ಡಿವೈಡ್ ಆಗಲ್ಲ. ಈಗ ಡೈರೆಕ್ಟ್ ನ್ಯೂಮರೇಟರ್ ಟು ನ್ಯೂಮರೇಟರ್, ಡಿನಾಮಿನೇಟರ್ ಟು ಡಿನಾಮಿನೇಟರ್ ಮಲ್ಟಿಪ್ಲಿಕೇಶನ್. 7 3s are 21 by 4 4s are 16. Therefore 21/16 is the required answer. Option C is correct. Option C correct. ಇವೆಲ್ಲನೂ ಡೈರೆಕ್ಟ್ ಕ್ವಶನ್ಸ್ ಅಂತೇಳಿ ನಿಮಗೆ ಬರಲಿಲ್ಲ ಅಂದ್ರೂ ಕೂಡ ಯಾವುದೋ ಬೇರೆ ಕ್ವಶನ್ಗೆ ಸಿಂಪ್ಲಿಫಿಕೇಶನ್ ಅಲ್ಲಿ ಮಾತ್ರ ಈ ಮೆಥಡ್ ಪ್ರಾಸೆಸ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್. ಈಗೇನು ಹೇಳ್ತಿದ್ದೀನಲ್ಲ, ಈ ಥರದ ಕ್ವಶನ್ಗಳನ್ನ ಆಲ್ರೆಡಿ ಕೇಳಿದ್ದಾರೆ. ಇದೇ ಥರದ ಕ್ವಶನ್ಗಳನ್ನ ಕೇಳಿದ್ದಾರೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ. A/B = 2/3. Then 3A/4B. 3A/4B is, the options are 1/2, 2/3, 3/4, 8/9. ಅಂದರೆ ಈ ಥರ ರೇಷಿಯೋ ಕೊಡ್ತಾರೆ. A/B = ಅಂತ ಕೊಟ್ಟು ಆಮೇಲೆ ಈ ಥರ ಒಂದು ಯಾವುದೋ ಒಂದು ಎಕ್ಸ್ಪ್ರೆಷನ್ A ಮತ್ತು B ಇನ್ವಾಲ್ವ್ ಆಗಿರ್ತಕ್ಕಂಥ ಎಕ್ಸ್ಪ್ರೆಷನ್ನ ಕೊಡ್ತಾರೆ. ಇದನ್ನು ನಾನೇನು ಮಾಡ್ತೀನಿ, ಎರಡು ಥರ ಸಾಲ್ವ್ ಮಾಡ್ತೀನಿ. ಇದನ್ನು ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಅಂತ ಅನಿಸುತ್ತಲ್ಲ ಅದನ್ನ ನೀವು ಅಪ್ಲೈ ಮಾಡ್ಕೊಳ್ಬೋದು. ನನಗೆ ಇಮಿಡಿಯೇಟ್ಲಿ ಏನು ಕಾಣಿಸುತ್ತೆ ಅಂತಂದರೆ, ಇಲ್ಲಿ 3/4 ಇದೆ, A/B ಇದೆ, 3 × A 4 × B ಅಂತ ಇರೋದ್ರಿಂದ ನಾವಿದನ್ನ ಈ ರೀತಿ ಬರ್ಕೊಳ್ಬಹುದು. 3/4 × A/B ಅಂತ ಬರಿಬಹುದು ಆ ರೀತಿ. ಸೊ ದಿಸ್ ಈಸ್ ಈಕ್ವಲ್ ಟು 3/4 × A/B ಈಸ್ ನಥಿಂಗ್ ಬಟ್ 2/3. ಜಸ್ಟ್ A/B ತೆಗೆರಿ, 2/3 ಹಾಕಿ, ಈ ಕ್ಯಾನ್ಸಲ್ ಮಾಡಿ. 3 3 2 1s 2 2s. ದೇರ್ಫೋರ್ 1/2. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಇದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಹೆಂಗೆ ಮಾಡೋದು? ಹೆಂಗಂತಂದ್ರೆ, ಇಲ್ಲಿ A/B = 2/3 ಅಂತ ಇದೆ. A = ಇದಕ್ಕೆ ಸಾಲ್ವ್ ಮಾಡ್ಕೊಂಡ್ರೆ B ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. B ಇಲ್ಲಿಗೆ ಬಂತು, 2B/3 ಆಯ್ತು. ಸೊ ಇಲ್ಲಿ A = 2B/3 ಅಂತ ಇದೆಯಲ್ಲ, ಇದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 3A ಅಂತ ಇದೆ, A ಪ್ಲೇಸ್ ಅಲ್ಲಿ 2B/3 ಬರಬೇಕು. A ಪ್ಲೇಸ್ ಅಲ್ಲಿ 2B/3 4/4B ಅಂತ ಇದೆ, 4B. ಇಲ್ಲಿ ಅಬ್ಸರ್ವ್ ಮಾಡಿ, 3 × 2B/3 ಇದೆ, ಇಲ್ಲಿ ಡಿವೈಡೆಡ್ ಬೈ ಇದು ಮಲ್ಟಿಪ್ಲಿಕೇಶನ್. ಸೊ 3 3 ಕ್ಯಾನ್ಸಲ್ ಆಯಿತು, 2B/4B ಅಂತ ಬಂತು. 2B/4B ನಲ್ಲಿ B ಕ್ಯಾನ್ಸಲ್ ಮಾಡಿ, 2 1s 2 2s. ದೇರ್ಫೋರ್ 1/2. ನೀವು ಯಾವ ರೀತಿನಾದರೂ ಸಾಲ್ವ್ ಮಾಡಿ. ನೀವು ಕರೆಕ್ಟಾಗಿ ಸಾಲ್ವ್ ಮಾಡಿದರೆ ನಿಮ್ಮ ಸಿಂಪ್ಲಿಫಿಕೇಶನ್ ನಿಮ್ಮ ಕೈಯಲ್ಲಿರುತ್ತೆ. ಸಿಂಪ್ಲಿಫಿಕೇಶನ್ ಹಿಂಗೆ ಮಾಡ್ಬೇಕಂತ ಯಾರು ಹೇಳೋಕ್ಕಾಗಲ್ಲ. ನಾನು ಹಿಂಗೆ ಮಾಡ್ತೀನಿ, ಇನ್ನೊಬ್ರು ಇನ್ನೊಂದು ಥರ ಮಾಡ್ತಾರೆ. ಬಟ್ ನೀವು ಹೆಂಗೆ ಮಾಡಿದ್ರು ಕೂಡ ರೀಚ್ ಆಗಿ ಮತ್ತೆ ಕರೆಕ್ಟ್ ಆನ್ಸರ್ ರೀಚ್ ಆಗ್ತೀರಿ. ಸೊ ಆಪ್ಷನ್ ಎ 1/2 ಇಸ್ ಕರೆಕ್ಟ್. ಇದೇ ಥರ ಇನ್ನೊಂದು ಕ್ವಶನ್ ಇದೆ, ಅದು ನೋಡಿ. ಇಫ್ A/B = 5/7, then 3A + 2B / 3A - 2B. ಈ ಥರದ ಕ್ವಶನನ್ನೇ ಕೇಳಿದ್ರು ನೋಡ್ರಿ. ಇದೇ ಥರದ ಕ್ವಶನ್ನ ಟೆಟ್ಟಲ್ಲಿ ಕೇಳಿದ್ರು ಅಥವಾ GPT ಕೇಳಿದ್ರು ನೆನಪಿಲ್ಲ ನನಗೆ. ಬಟ್ ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಿದ್ದೀನಲ್ಲ ನಾನು. ಪ್ಲೇಲಿಸ್ಟ್ ಇದೆ, ಬೆಟರ್ ಟು ಗೋ ವಿತ್ ದೋಸ್ ಟು ಪ್ಲೇಲಿಸ್ಟ್. ಯಾವುದಂದರೆ GPSTR ಮತ್ತು ಟೆಟ್ ಎರಡೂ ಓಲ್ಡ್ ಕ್ವಶನ್ ಪೇಪರ್ ಎಲ್ಲನೂ ಸಾಲ್ವ್ ಮಾಡಿದ್ದೀನಿ. ಅದನ್ನು ಡೀಟೇಲಾಗಿ ಸಾಲ್ವ್ ಮಾಡಿದ್ದೀನಿ. ಸೊ ಅದನ್ನು ಯಾವಾಗಲಾದ್ರೂ ಫ್ರೀ ಇದ್ದಾಗ ಒಂದ್ಸರಿ ನೋಡ್ಕೊಳ್ರಿ. ಇದೇ ಥರದ ಕ್ವಶನ್ಸೇ ಕೇಳಿದ್ದಾರೆ. 3A + 2B / 3A - 2B. ಆಪ್ಷನ್ಸ್ ಏನಿದೆ ಅಂತಂದರೆ
ಫಸ್ಟ್ ಆಪ್ಷನ್ 29, ಸೆಕೆಂಡ್ ಆಪ್ಷನ್ -29, ಥರ್ಡ್ ಆಪ್ಷನ್ -1/29, ಫೋರ್ತ್ ಆಪ್ಷನ್ 1/29, ಜಸ್ಟ್ +1/29. ಸೊ ಇಷ್ಟಿದೆ. ಓಕೆ, ಈಗ ನೋಡ್ರಿ, ಇಲ್ಲಿ ಇದನ್ನು ಕೂಡ ನಾನು 2 ಥರ ಸಾಲ್ವ್ ಮಾಡ್ತೀನಿ, ಅದು ನಿಮಗೆ ಬಿಟ್ಟಿದ್ದು. ಒಂದು ಈ ಥರ ಆಗಿರ್ಬೋದು, ಇನ್ನೊಂದು ಈ ಥರ ಅಂತಂದರೆ ಇಲ್ಲಿ A/B ಡೈರೆಕ್ಟಾಗಿ ಕಾಣಿಸ್ತಿದೆ. ಆ A/B ಕಾಣಿಸೋ ಥರ ಅಲ್ಲಿ ನಾವೇನಾದರೂ ಮಾಡಬಹುದಾ ಅಂತಂದರೆ ಎಸ್ ಅಫ್ಕೋರ್ಸ್ ಮಾಡ್ಬೋದು. ಏನು ಮಾಡಿದರೆ ಅಲ್ಲಿ A/B ಬರುತ್ತೆ ಅಂತಂದರೆ, ನಾವೇನಾದರೂ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ದ B ನ ಕಾಮನ್ ಆಗಿ ತೆಗೆದ್ರೆ, ಇಫ್ ಯು ಟೇಕ್ B as a common factor from both numerator and denominator, we can form A/B in this expression. A/B ಫಾರ್ಮ್ ಆಗುತ್ತೆ. ಅದು ಹೆಂಗೆ? B ನ್ಯೂಮರೇಟರ್ ಇಂದ ಕಾಮನ್ ತೆಗೆದ್ರೆ 3A ಅಂತ ಇತ್ತಲ್ಲ, ಇಲ್ಲಿ ಡಿವೈಡೆಡ್ ಬೈ B ಮಾಡಬೇಕು. ಯಾಕಂದ್ರೆ ಇಲ್ಲೇ ಇರತಕ್ಕಂಥ ಟರ್ಮ್ ಇಂದ ಒಂದು ಫ್ಯಾಕ್ಟರ್ನ ತೆಗೆದಾಗ ನಾವು ಡಿವೈಡ್ ಮಾಡ್ಬೇಕಲ್ಲಿ. ಸೊ ನ್ಯೂಟ್ರಲೈಸ್ ಮಾಡ್ಬೇಕಲ್ಲ, ಅದನ್ನು ಡಿವೈಡ್ ಮಾಡಬೇಕು. ಬೇಕಿದ್ರೆ ನೋಡಿ, ಇದನ್ನ ಸ್ವಲ್ಪ ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ 2B ಅಂತ ಇತ್ತು, ಈ B ನ ನಾನು ಕರೆಕ್ಟ್ ತೆಗೆದಿದ್ದೀನಿ. ಸೊ ಇಲ್ಲಿ B ಇಲ್ಲ, ಬಟ್ ಇಲ್ಲಿ ಜಸ್ಟ್ 3A ಇತ್ತು, ಅಲ್ಲಿಂದ ನಾನು ಕಾಮನ್ ತೆಗೆದಾಗ ಇಲ್ಲಿ ಡಿವೈಡ್ ಮಾಡಬೇಕು. ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಹಿಂದಿನ ಸ್ಟೆಪ್ ಬರಬೇಕು ನಮಗೆ. ಈ B ನ ಮತ್ತೆ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಈ ಸ್ಟೆಪ್ ಬರಬೇಕು, ಈ ಟರ್ಮ್ ಬರಬೇಕು. ನೋಡಿ, 3A/B ಇಂಟು B ಮಾಡಿದಾಗ B ಕ್ಯಾನ್ಸಲ್ ಆಗಿ 3A ಉಳಿತು, ಪ್ಲಸ್ B × 2 is 2B. ನೋಡಿ, ಹಿಂದಿನ ಸ್ಟೆಪ್ ಬರುತ್ತೆ. ಹಾಗಾಗಿ ಇಲ್ಲೇ ಇರೋ ಟರ್ಮ್ ಇಂದ ನಾವೇನಾದರೂ ಟರ್ಮ್ ತೆಗೆದಾಗ, ಫ್ಯಾಕ್ಟರ್ ತೆಗೆದಾಗ ಡಿವೈಡ್ ಮಾಡಬೇಕು. ಅದ್ ನೆನ್ಪಿಟ್ಕೊಳ್ರಿ. ಈಗ ಇಲ್ಲಿಂದ B ಕಾಮನ್ ತೆಗೆದ್ರೆ ಇಲ್ಲೂ ಅಷ್ಟೇ 3A/B ಆಗುತ್ತೆ, -2. B ಕ್ಯಾನ್ಸಲ್ ಆಯಿತು. A/B ಅಂತಂದ್ರೆ ಏನು? 5/7. ಸೊ ದಿಸ್ ಇಸ್ ಈಕ್ವಲ್ ಟು 3 × A/B ಪ್ಲಸ್ ಅಲ್ಲಿ 5/7 ಹಾಕಿ ಪ್ಲಸ್ 2 ಡಿವೈಡೆಡ್ ಬೈ 3 × 5/7 -2. ಓಕೆ, ಇಲ್ಲಿ ಯಾವುದು ಡಿವೈಡ್ ಆಗಲ್ಲ, ಸೊ ಡೈರೆಕ್ಟ್ ಮಲ್ಟಿಪ್ಲೈ ಮಾಡೋಣ. 3 5 15/7 ಪ್ಲಸ್ 2 ಡಿವೈಡೆಡ್ ಬೈ 15 + 7 -2. ಈಗ ನ್ಯೂಮರೇಟರ್ಲಿ ಮತ್ತು ಡಿನಾಮಿನೇಟರ್ಲಿ LCM ತಗೊಂಡ್ರೆ ಇಲ್ಲಿ 1 ಇರೋದ್ರಿಂದ 7 ಮತ್ತು 1 ಇವುಗಳ LCM 7 ಬರುತ್ತೆ. ದೇರ್ಫೋರ್ ಇಲ್ಲಿ 7 ಆಯಿತು. 7 1 × 7, 1 7 × 7. ನಾನೀಗ ನ್ಯೂಮರೇಟರ್ ಮಾತ್ರ ಮಾಡ್ತಾ ಇರೋದು, ಡಿನಾಮಿನೇಟರ್ ಏನೂ ಬಂದಿಲ್ಲ. 15 1 × 15 ಪ್ಲಸ್ 2 7 × 14, ಇದು ನ್ಯೂಮರೇಟರ್. ಸಿಮಿಲರ್ಲಿ ಅದೇ ರೀತಿ ಡಿನಾಮಿನೇಟರ್ ಅದೇ ಟರ್ಮ್ಸೇ ಇದೆ, ಪ್ಲಸ್ ಬದಲಿಗೆ ಮೈನಸ್ ಇರೋದ್ರಿಂದ ನಾನು ಡೈರೆಕ್ಟ್ ಆಗಿ 15 - 14 ಡಿವೈಡೆಡ್ ಬೈ 7 ಅಂತ ಬರೀತೀನಿ. ಓಕೆ, ಈಗ ನೋಡಿ, 15 + 14 ಅಂತಂದ್ರೆ 29. 29/7 ನ್ಯೂಮರೇಟರ್ ಅಲ್ಲಿ. ಇಲ್ಲಿ ಡಿನಾಮಿನೇಟರ್ ಅಲ್ಲಿ 15 - 14 ಅಂದ್ರೆ 1 ಆಯಿತು, 1/7. ನೋಡಿ, ಫ್ರಾಕ್ಷನ್ ಕೆಳಗಡೆ ಫ್ರಾಕ್ಷನ್ ಬಂದಿದೆ, ಡಿವಿಷನ್ ಅಂತಾನೆ ಅರ್ಥ, ಮತ್ತೇನೂ ಅಲ್ಲ. ಸೊ ನ್ಯೂಮರೇಟರ್ ಫ್ರಾಕ್ಷನ್ ಆಸ್ ಇಟ್ ಈಸ್ 29/7 ಆಸ್ ಇಟ್ ಈಸ್ ಇಂಟು ಡಿವಿಷನ್ ತೆಗೆದು ಇಂಟು ಹಾಕಿದ್ದೀನಿ. ಸೊ ಅದ ಡಿವಿಷನ್ ನೆಕ್ಸ್ಟ್ ಇರ್ತಕ್ಕಂಥ ಫ್ರಾಕ್ಷನ್ ಏನಾಗಬೇಕು? ರೆಸಿಪ್ರೋಕಲ್ 1/7. ಇದರ ರೆಸಿಪ್ರೋಕಲ್ ಏನು? 7/1 ಅಥವಾ 7. ಸೊ 7 7 ಕ್ಯಾನ್ಸಲ್ ಆದರೆ ವಿ ಗೆಟ್ 29. ದೇರ್ಫೋರ್ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಇದು ಒಂದು ಮೆಥಡ್. ಇಲ್ಲ ನಾನು ಈ ಥರ ಮಾಡ್ತೀನಿ ಅಂತಂದರೆ ಈ ಥರ ಕೂಡ ಮಾಡ್ಬೋದು. ಇಲ್ಲಿ A = ನಾನು ಬರ್ಕೊಂಡ್ರೆ B ಕ್ರಾಸ್ ಮಲ್ಟಿಪ್ಲೈ ಆಗಿ ಈ B ಎಲ್ಲಿಗೆ ಬರ್ತದೆ? ಇಲ್ಲಿಗೆ ಬರುತ್ತೆ. 5B/7 ಅಂತ ಬರುತ್ತೆ. 5B/7. ಈಗೇನು ಮಾಡಿ, ಅದೇ ಎಕ್ಸ್ಪ್ರೆಷನ್ಲಿ 3A ಅಂತಂದರೆ 5B7 ನೋಡಿ, 5B/7 ಪ್ಲಸ್ 2B ಹೋಲ್ ಡಿವೈಡೆಡ್ ಬೈ 3 × 5B/7 ಮೈನಸ್ 2B. ಈಗ ನ್ಯೂಮರೇಟರ್ ಮತ್ತು ಡಿನಾಮಿನೇಟರಲ್ಲಿ B ಟರ್ಮ್ಗಳು ಬಂತು. ನ್ಯೂಮರೇಟರಿಂದ B ಕಾಮನ್ ತೆಗೀರಿ, ಡಿನಾಮಿನೇಟರಿಂದನೂ B ಕಾಮನ್ ತೆಗೀರಿ. ಇಲ್ಲಿ B ಕಾಮನ್ ಬಂದರೆ ಏನು ಉಳಿತು? ಇಲ್ಲಿ 3 × 5/7, 3 5 15/7 ಪ್ಲಸ್ 2. ಈ ಬಿ ಕಾಮನ್ ಬಂದಿದೆ, ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡು 3 5 15/7 ಪ್ಲಸ್ 2 ಡಿವೈಡೆಡ್ ಬೈ ಡಿನಾಮಿನೇಟರಿಂದನೂ B ಕಾಮನ್ ಬಂದರೆ ಇಲ್ಲೂ ಕೂಡ ಅಷ್ಟೇ, 3 5 15/7 ಮೈನಸ್ 2. B ಕ್ಯಾನ್ಸಲ್. ಮತ್ತು ಅದೇ ಕೆಲಸ 15/7 ಇಲ್ಲೇನು ಬಂದಿತ್ತಲ್ಲ, ಇಲ್ಲಿಂದ ಸೇಮ್ ಆಸ್ ಇಟ್ ಈಸ್. ಸೊ ನೀವು ಈ ರೀತಿನಾದರೂ ಮಾಡಿರಿ, ಎರಡೂ ಒಂದೇ, ಸ್ವಲ್ಪ ಅಪ್ರೋಚಸ್ ಬೇರೆ ಅಷ್ಟೇ. ಸೊ ಆನ್ಸರ್ ಎಷ್ಟು? 29. Okay, we shall stop here itself and we shall continue in the next class. Thank you.